ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಶಾಸಕ ವಿನಯ್ ಕುಲಕರ್ಣಿಗೆ ಸುಪ್ರೀಂ ಕೋರ್ಟ್ ಬಿಗ್ ರಿಲೀಫ್ ಅನ್ನು ಕೊಟ್ಟಿದೆ. ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಜಾಮೀನು ಮಂಜೂರು ಮಾಡಿದೆ ಸುಪ್ರೀಂ ಕೋರ್ಟ್. ಯೋಗೇಶ್ ಗೌಡ ಹತ್ಯೆ ಕೇಸ್ನಲ್ಲಿ ಜೈಲು ಸೇರಿದ್ರು ಶಾಸಕ ವಿನಯ್ ಕುಲಕರ್ಣಿ. ಈಗ ಸದ್ಯಕ್ಕೆ ವಿನಯ್ ಕುಲಕರ್ಣಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಕೊಲೆ ಕೇಸಲ್ಲಿ ವಿನಯ್ ಕುಲಕರ್ಣಿಗೆ ಜಾಮೀನು ಮಂಜೂರಾಗಿದೆ. ಸುಪ್ರೀಂ ಕೋರ್ಟ್ನಿಂದ ಜಾಮೀನು ಮಂಜೂರಾಗಿರುವಂಥದ್ದು. ನ್ಯಾಯಮೂರ್ತಿ ಸಂಜಯ್ ಕರೋಲ್ ನೇತೃತ್ವದ ದ್ವಿಸದಸ್ಯ ಪೀಠ ಜಾಮೀನನ್ನು ಮಂಜೂರು ಮಾಡಿದೆ. ಹೆಚ್ಚು ಕಡಿಮೆ ಇವತ್ತು ಸಾಯಂಕಾಲನೇ ಜೈಲಿನಿಂದ ವಿನಯ್ ಕುಲಕರ್ಣಿ ಬಿಡುಗಡೆಯಾಗುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಶಾಸಕ ವಿನಯ್ ಕುಲಕರ್ಣಿಗೆ ಬಿಗ್ ರಿಲೀಫ್ ಕೊಟ್ಟಿದೆ ಸುಪ್ರೀಂ ಕೋರ್ಟ್. ಕೊಲೆ ಕೇಸಲ್ಲಿ ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ಜಾಮೀನು ಮಂಜೂರಾಗಿದೆ. ಕೊಲೆ ಕೇಸಲ್ಲಿ ವಿನಯ್ ಕುಲಕರ್ಣಿಗೆ ಬಿಗ್ ರಿಲೀಫ್ ಸಿಕ್ಕಿರುವಂಥದ್ದು. ವಿನಯ್ ಕುಲಕರ್ಣಿ ಪರ ವಕೀಲ ಸಿದ್ಧಾರ್ಥ ಲೂಥ್ರಾ ವಾದ ಮಂಡನೆಯನ್ನ ಮಾಡಿದ್ರು. ಅವ್ರು ಹೇಳ್ತಾರೆ, ಸಾಕ್ಷಿಗಳ ವಿಚಾರಣೆ ಎಲ್ಲ ಮುಕ್ತಾಯಗೊಂಡಿದೆ, ಈ ಹಂತದಲ್ಲಿ ಸಾಕ್ಷ್ಯನಾಶ ಸಾಧ್ಯ ಇಲ್ಲ ಅಂತ ವಾದ ಮಂಡನೆಯನ್ನ ಮಾಡಿದ್ರು. ಹಾಗಾಗಿ 2 ತಿಂಗಳಲ್ಲಿ ವಿಚಾರಣೆಯನ್ನು ಆರಂಭ ಮಾಡೋದಕ್ಕೆ ಕೋರ್ಟ್ ನಿರ್ದೇಶನ ಕೊಟ್ಟಿದೆ. ವಿಚಾರಣಾ ನ್ಯಾಯಾಲಯಕ್ಕೆ 2 ತಿಂಗಳಲ್ಲಿ ವಿಚಾರಣೆ ಆರಂಭ ಮಾಡಬೇಕು. ಸೊ ಕೊಲೆ ಕೇಸಲ್ಲಿ ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ಸಾಕ್ಷಿಗಳ ವಿಚಾರಣೆ ಎಲ್ಲ ಮುಕ್ತಾಯ ಆಗಿದೆ. ಸಾಮಾನ್ಯ ಯಾವುದೇ ಕೇಸ್ ಆಗಲಿ ಸಾಕ್ಷಿಗಳು ಪ್ರತ್ಯಕ್ಷದರ್ಶಿಗಳಾಗಿರ್ಬೋದು ಅಥವಾ ಇವರು ಚಾರ್ಜ್ ಶೀಟಲ್ಲಿ ಯಾವ್ಯಾವ ಸಾಕ್ಷಿಗಳನ್ನ ಮೆನ್ಷನ್ ಮಾಡಿರ್ತಾರೆ, ಎಲ್ಲರೂ ಬಂದು ಕೋರ್ಟ್ನಲ್ಲಿ ಕಟಕಟೆಯಲ್ಲಿ ಸಾಕ್ಷಿಗಳನ್ನು ಹೇಳಿದ ಬಳಿಕ ಆರೋಪಿಗಳು ಜಾಮೀನಿಗೆ ಅರ್ಜಿಯನ್ನು ಹಾಕೋಬಹುದು. ಕೋರ್ಟ್ಗಳು ಅದನ್ನು ಮಾನ್ಯ ಮಾಡ್ತವೆ. ಈ ಕೇಸಲ್ಲೂ ಅದೇ ರೀತಿ ವಾದ ಮಂಡನೆಯಾಗಿತ್ತು. ಸಿದ್ಧಾರ್ಥ ಲೂಥ್ರಾ ಅವರು, ನೋಡಿ ಸಾಕ್ಷಿಗಳ ವಿಚಾರಣೆ ಎಲ್ಲ ಮುಕ್ತಾಯ ಆಗಿದೆ, ಈಗ ಹೋಗ್ಬಿಟ್ಟು ಸಾಕ್ಷ್ಯನಾಶ ಮಾಡೋದಕ್ಕಾಗಲ್ಲ, ಯಾಕೆಂದರೆ ಅವರೆಲ್ಲ ಅವರವ್ರ ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ದಾರೆ, ಹಾಗಾಗಿ ನಮ್ಮ ಪರ ಕಕ್ಷಿದಾರರಿಗೆ ನೀವು ಜಾಮೀನು ಕೊಡಬೇಕು ಅಂತ ಈಗ ಸುಪ್ರೀಂ ಕೋರ್ಟ್ ಅದನ್ನು ಮಾನ್ಯ ಮಾಡಿದೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಸೊ ಬಲವಾಗಿ ಸಿದ್ಧಾರ್ಥ ಲೂಥ್ರಾ ಅವರ ವಾದ ಏನಾಗಿತ್ತು, ಇವತ್ತು ಜಾಮೀನು ಕೊಡೋ ಸಂದರ್ಭದಲ್ಲಿ ಕೋರ್ಟ್ನ ಬೇರೆ ಬೇರೆ ನಿರ್ದೇಶನಗಳು ಏನೇನು? ಅರವಿಂದ್, ನೋಡಿ, ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸದ್ಯಕ್ಕೆ ಜೈಲಿನಲ್ಲಿರುವಂಥ ಶಾಸಕ ವಿನಯ್ ಕುಲಕರ್ಣಿ ಅವರಿಗೆ ಸುಪ್ರೀಂ ಕೋರ್ಟ್ ಜಾಮೀನನ್ನು ಕೊಟ್ಟಿರುವಂಥದ್ದು. ಜಾಮೀನು ಕೋರಿ ವಿನಯ್ ಕುಲಕರ್ಣಿ ಏನು ಸಲ್ಲಿಸಿದ್ರು ಅರ್ಜಿಯನ್ನು ಇವತ್ತು ಸಂಜಯ್ ಕರೋಲ್ ನೇತೃತ್ವದ ದ್ವಿಸದಸ್ಯ ಪೀಠ ವಿಚಾರಣೆ ನಡೆಸಿತು. ವಿಚಾರಣೆಯ ಸಂದರ್ಭದಲ್ಲಿ ಸಿದ್ಧಾರ್ಥ ಲೂಥ್ರಾ ವಿನಯ್ ಕುಲಕರ್ಣಿಯ ಪರವಾಗಿ ವಾದವನ್ನು ಕೂಡ ಮಂಡಿಸಿದ್ರು. ಮುಖ್ಯವಾಗಿ 3-4 ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅವರು ಸುಪ್ರೀಂ ಕೋರ್ಟ್ ಗಮನ ಸೆಳೆಯುವಂಥ ಪ್ರಯತ್ನವನ್ನು ಮಾಡಿದರು. ಒಂದು ಮುಖ್ಯವಾಗಿ ಈ ಒಂದು ಪ್ರಕರಣದಲ್ಲಿರುವಂಥ ಸಾಕ್ಷ್ಯಗಳೇನಿದ್ದಾವೆ ಆ ಎಲ್ಲ ಸಾಕ್ಷ್ಯಗಳ ವಿಚಾರಣೆಯು ಕೂಡ ಸಂಪೂರ್ಣವಾಗಿರುವಂಥದ್ದು. ವಿಚಾರಣಾ ದಿನ ನ್ಯಾಯಾಲಯದಲ್ಲಿ ಎಲ್ಲ ಸಾಕ್ಷ್ಯಗಳು ಬಂದು ತಮ್ಮ ಹೇಳಿಕೆಗಳನ್ನು ದಾಖಲು ಮಾಡಿದ್ದಾರೆ. ಇನ್ಯಾವುದೇ ಸಾಕ್ಷ್ಯಗಳು ಕೂಡ ಬಾಕಿ ಉಳಿದಿಲ್ಲ. ಹೀಗಾಗಿ ಒಂದು ವೇಳೆ ವಿನಯ್ ಕುಲಕರ್ಣಿ ಅವರಿಗೆ ಜಾಮೀನು ಕೊಟ್ಟರೆ ಅವರು ಹೊರಗಡೆ ಬಂದು ಸಾಕ್ಷ್ಯಗಳ ಮೇಲೆ ಪ್ರಭಾವ ಬೀರೋದಾಗಲಿ ಅಥವಾ ಸಾಕ್ಷ್ಯನಾಶವನ್ನು ಮಾಡಲಿಕ್ಕೆ ಯಾವ ಹಂತದಲ್ಲೂ ಕೂಡ ಅವಕಾಶಗಳಿಲ್ಲ. ಹೀಗಾಗಿ ಅವರಿಗೆ ಜಾಮೀನನ್ನು ಕೊಡ್ಬೋದು ಅನ್ನುವಂಥದ್ದು ಒಂದು. ಇದರ ಜೊತೆಗೆ ವಿನಯ್ ಕುಲಕರ್ಣಿಯ ಜೊತೆಗೆ ಈ ಪ್ರಕರಣದಲ್ಲಿರುವಂಥ ಇತರೆ ಆರೋಪಿಗಳೇನಿದ್ದಾರೆ ಆ ಆರೋಪಿಗಳಿಗೆ ಈಗಾಗಲೇ ಜಾಮೀನು ಸಿಕ್ಕಿದೆ. ಅವರು ಜೈಲಿನಿಂದ ಹೊರಗಡೆ ಇದ್ದಾರೆ. ವಿನಯ್ ಕುಲಕರ್ಣಿ ಮಾತ್ರ ಈ ಒಂದು ಪ್ರಕರಣದಲ್ಲಿ ಸದ್ಯಕ್ಕೆ ಜೈಲಿನಲ್ಲಿ ಇರುವಂಥದ್ದು. ಹೀಗಾಗಿ ಅವ್ರಿಗೂ ಕೂಡ ಜಾಮೀನನ್ನು ಕೊಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ಮನವಿಯನ್ನು ಮಾಡ್ಕೊಳ್ತಾರೆ. ಸೊ ಈ ಒಂದು ಮನವಿಯನ್ನು ಸುಪ್ರೀಂ ಕೋರ್ಟ್ ಆಲಿಸುತ್ತೆ. ಆದರೆ ಈ ಸಂದರ್ಭದಲ್ಲಿ CBI ಮಧ್ಯಪ್ರವೇಶ ಮಾಡುತ್ತೆ ಮತ್ತು ಜಾಮೀನು ಕೊಡಲಿಕ್ಕೆ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸುತ್ತೆ. ಅದಕ್ಕೆ ಕಾರಣ ವಿನಯ್ ಕುಲಕರ್ಣಿ ವಿರುದ್ಧ ಮತ್ತೊಂದು ಪ್ರಕರಣ ವಿಚಾರಣೆಯ ಹಂತದಲ್ಲಿ ಬಾಕಿ ಇರುವಂಥದ್ದು. ಆ ಪ್ರಕರಣ ಮುಕ್ತಾಯ ಆಗುವವರೆಗೂ ಕೂಡ ಜಾಮೀನನ್ನು ಕೊಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಮನವಿಯನ್ನು ಮಾಡಿಕೊಳ್ಳುತ್ತೆ. ಆದರೆ ಸುಪ್ರೀಂ ಕೋರ್ಟ್ ಆ ಒಂದು ವಾದವನ್ನ ಮಾನ್ಯ ಮಾಡೋದಿಲ್ಲ. ಸಿದ್ಧಾರ್ಥ ಲೂಥ್ರಾ ಏನು ವಾದವನ್ನ ಮಂಡಿಸಿದ್ರು ಆ ಒಂದು ವಾದವನ್ನ ಮಾನ್ಯ ಮಾಡಿ ವಿನಯ್ ಕುಲಕರ್ಣಿ ಅವರಿಗೆ ಜಾಮೀನನ್ನ ಮಂಜೂರು ಮಾಡಿರುವಂತದ್ದು. ಇದರ ಜೊತೆಗೆ 2 ತಿಂಗಳಲ್ಲಿ ವಿಚಾರಣೆಯನ್ನು ನಡೆಸ್ತಾ ಇರುವಂತಹ ನ್ಯಾಯಾಲಯ ಏನಿದೆ 2 ತಿಂಗಳಲ್ಲಿ ವಿಚಾರಣೆಯನ್ನು ಪೂರ್ಣಗೊಳಿಸಬೇಕು. ಈಗಾಗಲೇ ಸಾಕ್ಷ್ಯಗಳ ಹೇಳಿಕೆಯನ್ನು ಪಡ್ಕೊಂಡಿದ್ದಾರೆ. ಇದರ ಜೊತೆಗೆ ಎಲ್ಲ ಅಪರಾಧಿಗಳು ಅಥವಾ ಆರೋಪಿಗಳ ಹೇಳಿಕೆಯನ್ನು ಕೂಡ ಪಡ್ಕೊಂಡು ಪ್ರಕರಣವನ್ನ ಇತ್ಯರ್ಥಪಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆಯನ್ನು ಕೂಡ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಹಾಗೆ ಸಂಪರ್ಕದಲ್ಲಿ ಶಬೀರ್, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ.